ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ಇಂಡಿಯನ್ ಆರ್ಮಿ ಹೊಸದಾದಂಥ ನೋಟಿಫಿಕೇಷನ್ನ ಬಿಟ್ಟಿದೆ. ಈ ನೋಟಿಫಿಕೇಷನ್ನು ಈಗಾಗಲೇ ಅರ್ಜಿ ಪ್ರಾರಂಭ ಆಗಿದೆ. ಅಗ್ನಿಪಥ್ ಸ್ಕೀಮ್ 2027 ರಿಕ್ರೂಟಿಂಗ್ಗೆ ರಿಲೇಟೆಡ್ ಆನ್ಲೈನ್ ರಿಜಿಸ್ಟ್ರೇಷನ್ ಆಲ್ರೆಡಿ ಸ್ಟಾರ್ಟ್ ಆಗಿ 13 ಫೆಬ್ರವರಿಯಿಂದ ಆನ್ಲೈನ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ಆದ್ರೂ ಸಹ ಸರ್ವರ್ ಎರರ್ ಅನ್ನುವಂಥ ಒಂದು ಕಾಮನ್ ಆಗಿ ಎರರ್ ಕಾಣ್ತಾನೇ ಇದೆ. ಅನೇಕರು ಟ್ರೈ ಮಾಡ್ತಾನೇ ಇದ್ದಾರೆ ಅಪ್ಲಿಕೇಶನ್ ಹಾಕಲಿಕ್ಕೆ, ಬಟ್ ಸರ್ವರ್ ಎರರ್ ಕಾಣ್ತಾನೆ ಇದೆ. ನೋ ಪ್ರಾಬ್ಲಮ್. ಯಾರು ಆಸಕ್ತರಿದ್ದಾರೆ ಅವರು ಬೆಳಗ್ಗಿಂದ ಸಂಜೆ ತನಕ ಕೂತು ಒಟ್ಟಾರೆ ರಿಜಿಸ್ಟ್ರೇಷನನ್ನು ಮಾಡ್ಕೊಂಡಿದ್ದಾರೆ, ಅಪ್ಲಿಕೇಶನನ್ನು ಹಾಕಿದ್ದಾರೆ. ಕೆಲವ್ರದ್ದು ಆಗಿದೆ, ಆಗಿಲ್ಲ ಅಂತಲೂ ಹೇಳಲಿಕ್ಕಾಗಲ್ಲ, ಕೆಲವ್ರದ್ದು ಆಗಿದೆ. ಹಾಗಾಗಿ 1 ಏಪ್ರಿಲ್ ಲಾಸ್ಟ್ ಡೇಟ್ ಇದೆ. ಮುಂದಿನ ಏಪ್ರಿಲ್ 1 ತನಕನೂ 2026 ಏಪ್ರಿಲ್ 1 ತನಕ ಲಾಸ್ಟ್ ಡೇಟ್ ಇದೆ. ಲಾಸ್ಟ್ ಡೇಟ್ ತನಕ ಕಾಯಬೇಡಿ, ಯಾಕಂದರೆ ಸರ್ವರ್ ಎರರ್ ಇರೋ ಕಾರಣಕ್ಕಾಗಿ ಲಾಸ್ಟ್ ಡೇಟ್ ತನಕ ಕಾಯಬೇಡಿ. ನಿಮ್ಮ ಎಲ್ಲ ಪ್ರೊಸೆಸ್ ಏನು ರಿಜಿಸ್ಟ್ರೇಷನ್ ಇರ್ಬೋದು, ಅಪ್ಲಿಕೇಶನ್ ಸಬ್ಮಿಟ್ ಇರ್ಬೋದು, ಪೇಮೆಂಟ್ ಇರ್ಬೋದು, ಫೋಟೋ ಸಿಗ್ನೇಚರ್ ಅಪ್ಲೋಡ್ ಇರ್ಬೋದು, ಎಲ್ಲನೂ ಪ್ರೊಸೆಸನ್ನು ಕಂಟಿನ್ಯೂ ಆಗಿ ಮುಗಿಸಿಬಿಡಿ. ಯಾಕಂದರೆ ಏಪ್ರಿಲ್ 1 ತನಕ ನೀವು ಕಾಯೋ ಅವಶ್ಯಕತೆ ಇಲ್ಲ. ಓಕೆ, ಹಾಗಾದರೆ ನೆಕ್ಸ್ಟ್ ಆನ್ಲೈನ್ ಎಕ್ಸಾಮ್ ಡೇಟ್ ನಿಮಗೆ 1 ಜೂನ್ ಇಂದ 15 ಜೂನ್ ಒಳಗಡೆ ನಿಮಗೆ ಆನ್ಲೈನ್ ಎಕ್ಸಾಮ್ಗಳು CBT ಎಕ್ಸಾಮನ್ನು ನಡೆಸ್ತಾರೆ. ಮುಂದೆ ಹೋಗಬಹುದು ಡೇಟ್. ಓಕೆ, ನೆಕ್ಸ್ಟು ಇಲ್ಲಿ ಡೇಟ್ ಆಫ್ ಬರ್ತ್ ಅಂದರೆ ಯಾರಿಗೆ ಅಪ್ಲೈ ಆಗ್ತದೆ ಅಂಥೇಳಿ 1 ಜುಲೈ 2005ರಿಂದ 1 ಜುಲೈ 2009 ಏಜನ್ನು ಕೊಟ್ಟಿದ್ದಾರೆ. ಅಂದರೆ 22 ವರ್ಷದವರೆಗೆ ಅಪ್ಲೈ ಮಾಡ್ಬೋದು. 17.6 ಅಂದರೆ 17.5 ವರ್ಷದಿಂದ 22 ವರ್ಷದವರೆಗೆ ಇದ್ದವರು ಅಪ್ಲಿಕೇಶನನ್ನು ಸಲ್ಲಿಸ್ಬೋದು. ಅಂದರೆ 1 ಜುಲೈ 2005ರಿಂದ 1 ಜುಲೈ 2009 ಒಳಗಡೆ ಯಾರು ಡೇಟ್ ಆಫ್ ಬರ್ತ್ ಇದೆ ಅವರು ಅಪ್ಲಿಕೇಶನನ್ನು ಸಲ್ಲಿಸಬಹುದು. ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಬೇಕು ಅಂತ ಹೇಳಿದ್ರೆ ಇಲ್ಲಿ 4 ಕೆಟಗರಿಯನ್ನು ಅಗ್ನಿಪಥ್ ಸ್ಕೀಮಲ್ಲಿ ಕೊಟ್ಟಿದ್ದಾರೆ. ಆರ್ಮಿ ಎನ್ರೋಲ್ಮೆಂಟೇ ಆಗಿದೆ. 4 ಕೆಟಗರಿ ಇದೆ. ಫಸ್ಟ್ ಒನ್ ಅಗ್ನಿವೀರ್ ಜನರಲ್ ಡ್ಯೂಟಿ ಅಂತೇಳಿ GD. ಇದು ಕ್ಲಾಸ್ 10th ಮೆಟ್ರಿಕ್ ಪಾಸ್ 45% ಮಾರ್ಕ್ಸ್ ಇರಲೇಬೇಕು. ಅಗ್ರಿಗೇಟ್ 5 ಬೇಸಿಕ್ ಸಬ್ಜೆಕ್ಟ್ ಇನ್ 33 ಮಾರ್ಕ್ಸ್ ಬಂದಿರಬೇಕು. ಅಂದರೆ 10th ನಿಮ್ಮದು 45% ಆಗಿರಬೇಕು. ಮತ್ತು ಎಲ್ಲ ಸಬ್ಜೆಕ್ಟಲ್ಲಿ ನಿಮಗೆ 33%, ಕನಿಷ್ಠ 5 ಸಬ್ಜೆಕ್ಟಲ್ಲಾದರೂ 33% ಮಾರ್ಕ್ಸ್ ಬಂದಿರಬೇಕು. ನೆಕ್ಸ್ಟ್ 2ನೇದು ಅಗ್ನಿವೀರ್ ಟೆಕ್ನಿಕಲ್ ಅಂತ. ಇದು 10+2 ಇಂಟರ್ಮೀಡಿಯೇಟ್ ಎಕ್ಸಾಮ್ ಪಾಸ್ ಇನ್ ಸೈನ್ಸ್ ವಿತ್ ಫಿಸಿಕ್ಸ್, ಮ್ಯಾಥ್ಸ್ ಆ್ಯಂಡ್ ಇಂಗ್ಲೀಷ್ ಅಂತ ಹೇಳಿದ್ರೆ ನೀವು ಸೈನ್ಸ್ ಯಾರು ತೆಗೆದುಕೊಂಡಿದ್ರಿ ಅವರಿಗೆ ಈ ಅಗ್ನಿವೀರ್ ಟೆಕ್ನಿಕಲ್ ಹಾಕಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. 10+2 ಅಂದರೆ 10th ಅಷ್ಟೇ ಆಗಿರೋದಿಲ್ಲ, ಇಲ್ಲಿ PUCನೂ ಸಹ ನಿಮಗೆ ಆಗಿರಬೇಕು. ಇದರಲ್ಲಿ ಮಿನಿಮಮ್ 50% ಮಾರ್ಕ್ಸ್ ಇನ್ ಮ್ಯಾಥ್ಸು, ಫಿಸಿಕ್ಸು ಮತ್ತು ಇಂಗ್ಲೀಷಲ್ಲಿ ನೀವು ತೆಗೆದುಕೊಂಡಿರಬೇಕು. ಅಥವಾ 10th ಪಾಸಾಗಿ ಅದರಲ್ಲಿ 50% ಮಾರ್ಕ್ಸನ್ನು ನೀವು ತೆಗೆದುಕೊಂಡು ಮಿನಿಮಮ್ 40% ಇಂಗ್ಲೀಷಲ್ಲಿ ತೆಗೆದುಕೊಂಡಿದ್ದು ಮತ್ತು ಮ್ಯಾಥ್ಸ್ ಆ್ಯಂಡ್ ಸೈನ್ಸಲ್ಲಿ ನೀವು ತಗೊಂಡಿದ್ದು. ಆಮೇಲೆ 2 ಇಯರ್ಸ್ ಟೆಕ್ನಿಕಲ್ ಟ್ರೈನಿಂಗ್ ಏನಾದರೂ ನೀವು ITIಯನ್ನು ಮುಗಿಸಿದ್ದಿದ್ರೆ, ಸೆಕೆಂಡ್ PUCಯನ್ನು ಮಾಡಿಲ್ಲ, 10th ಮಾಡಿದ್ರಿ, 10th 50% ಮಾರ್ಕ್ಸನ್ನು ತೆಗೆದುಕೊಂಡು ಪಾಸಾಗಿದ್ರಿ, 40% ಇಂಗ್ಲೀಷ್ಗೆ ಮತ್ತು ಮ್ಯಾಥ್ಸ್ ಮತ್ತು ಸೈನ್ಸ್ಗೆ ತೆಗೆದುಕೊಂಡು ಪಾಸಾಗಿದ್ರಿ. ಜೊತೆಗೆ PUC ಇಲ್ಲ, ಸೈನ್ಸ್ ಮಾಡಿಲ್ಲ, ITIಯನ್ನು 2 ವರ್ಷ ಮಾಡಿದ್ರಿ, ಅಥವಾ 3 ಇಯರ್ಸ್ ಡಿಪ್ಲೊಮಾನ ನೀವು ಮಾಡಿದ್ರಿ ಅಂತ ಹೇಳಿದ್ರೆ ನೀವು ಅಗ್ನಿವೀರ್ ಟೆಕ್ನಿಕಲ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ನೆಕ್ಸ್ಟ್ ಅಗ್ನಿವೀರ್ ಕ್ಲರ್ಕ್ ಅಥವಾ ಸ್ಟೋರ್ ಕೀಪರ್ ಟೆಕ್ನಿಕಲ್ ಅಂಥೇಳಿ, ಇದು ಸಹ 10+2 ಇಂಟರ್ಮೀಡಿಯೇಟ್ ಎಕ್ಸಾಮ್ ಪಾಸ್ ಆಗಿರಬೇಕು. ಇದು ಆರ್ಟ್ಸ್ ಅಥವಾ ಕಾಮರ್ಸ್ ಅಥವಾ ಸೈನ್ಸ್, ಇದು 3ರಲ್ಲಿ ಯಾವುದಾದ್ರೂ ನೀವು ಪಾಸ್ ಆಗಿರಬೇಕು ವಿತ್ 60% ಮಾರ್ಕ್ಸ್ ಇನ್ ಅಗ್ರಿಗೇಟೆಡ್ ಅಂತ ಹೇಳಿದ್ರೆ 60% ಮಾರ್ಕ್ಸಿಂದ ನೀವು ಪಾಸ್ ಆಗಿರಬೇಕು. ಮಿನಿಮಮ್ 50% ಈಚ್ ಸಬ್ಜೆಕ್ಟ್ ಅಂತ ಹೇಳಿದ್ರೆ ಪ್ರತಿಯೊಂದು ಸಬ್ಜೆಕ್ಟಿಗೆ ನೀವು 50% ಮಾರ್ಕ್ಸನ್ನು 50% ಪಡ್ಕೊಂಡಿರಬೇಕು. ಅದರಲ್ಲಿ ಬೇರೆ ಬುಕ್ ಕೀಪಿಂಗ್, ಅಕೌಂಟ್ಸ್, ಮ್ಯಾಥ್ಸ್, ಇಂಗ್ಲೀಷ್ ಇದರಲ್ಲಿ ಯಾವುದಾದ್ರೂ ನೀವು 50% ಮಾರ್ಕ್ಸನ್ನು ತೆಗೆದುಕೊಂಡಿರಬೇಕು. ಇನ್ನು ಕೊನೆಯದಾಗಿ ಅಗ್ನಿವೀರ್ ಟ್ರೇಡ್ಸ್ಮ್ಯಾನ್. ಅಗ್ನಿವೀರ್ ಟ್ರೇಡ್ಸ್ಮ್ಯಾನಲ್ಲಿ ಸಿಂಪಲ್ 10th ಪಾಸ್ ನಿಮಗೆ ಸಾಕಾಗುತ್ತೆ. ಅಂದರೆ 33% ಮಾರ್ಕ್ಸ್ ಅದು ನಿಮಗೆ ಸಾಕಾಗುತ್ತೆ. ಜೊತೆಗೆ 8th ಪಾಸ್, ಓನ್ಲಿ ಸಿಂಪಲ್ 8th ಪಾಸ್ಗೂ ಸಹ ಅಗ್ನಿವೀರ್ ಟ್ರೇಡ್ಸ್ಮ್ಯಾನಲ್ಲಿ ಅವಕಾಶ ಇದೆ. 2 ಅಂದರೆ 10th ಪಾಸ್ ಮೇಲೂ ಟ್ರೇಡ್ಸ್ಮ್ಯಾನ್ಗೆ ನೀವು ಅಪ್ಲೈ ಮಾಡ್ಬೋದು, ಅರ್ಜಿ ಸಲ್ಲಿಸ್ಬೋದು. ಜೊತೆಗೆ 8th ಪಾಸ್ ಆಗಿರೋರು ಸಹ ನೀವು ಅಗ್ನಿವೀರ್ ಟ್ರೇಡ್ಸ್ಮ್ಯಾನ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇದು
ಈಗ ನೀವು ಅಪ್ಲಿಕೇಶನನ್ನು ಹಾಕಬೇಕಿದ್ರೆ ಮಲ್ಟಿಪಲ್ ಕ್ಯಾಟಗರಿ ಆಪ್ಷನ್ಸನ್ನು ಹಾಕಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಅಗ್ನಿಪಥ್ ಸ್ಕೀಮ್. ಸಿಲೆಕ್ಟ್ ಎನಿ 2 ಅಗ್ನಿವೀರ್ ಕ್ಯಾಟಗರೀಸ್ ಅಂತ ಹೇಳಿದ್ರೆ ನೀವು ಯಾವುದಾದ್ರೂ 2 ಹಾಕ್ಬೋದು. ಇದರಲ್ಲಿ ಒಂದು ಅಗ್ನಿವೀರ್ GD ಹಾಕ್ಬೋದು, ಜೊತೆಗೆ ಟೆಕ್ನಿಕಲನ್ನು ಹಾಕ್ಬೋದು, ಅಥವಾ ಅಗ್ನಿವೀರ್ JD ಹಾಕ್ಬೋದು, ಜೊತೆಗೆ ಕ್ಲರ್ಕ್ ಹಾಕ್ಬೋದು, ಅಥವಾ ಟೆಕ್ನಿಕಲ್ ಆ್ಯಂಡ್ ಕ್ಲರ್ಕನ್ನು ಸಹ ನೀವು ಅಪ್ಲೈ ಮಾಡ್ಬೋದು. GD ಮತ್ತು ಟ್ರೇಡ್ಸ್ಮನ್ನನ್ನು ಸಹ ಅಪ್ಲೈ ಮಾಡ್ಬೋದು. ನಿಮ್ಮ ಕ್ವಾಲಿಫಿಕೇಷನ್ನ ಹಿಂದೆ ಹೇಳಿರುವ ಹಾಗೆ ಈ ಕ್ವಾಲಿಫಿಕೇಷನ್ ಹೇಳಿರೋ ಪ್ರಕಾರದಲ್ಲಿ ಯಾವ್ಯಾವುದು ನಿಮಗೆ ಅಪ್ಲೈ ಆಗ್ತದೆ ಅದರ ಪ್ರಕಾರದಲ್ಲಿ ನೀವು ಅಪ್ಲಿಕೇಶನನ್ನು ಹಾಕಬೇಕು. ಇನ್ನೊಂದು ಅವಕಾಶ ಏನಿದೆ ಅಂತ ಹೇಳಿದ್ರೆ, ಯಾರು ಈಗ 12th ಬೋರ್ಡ್ ಎಕ್ಸಾಮ್ ನಡೀತಾ ಇದೆ, ಈಗ ಅಟ್ ಪ್ರೆಸೆಂಟ್ ಎಕ್ಸಾಮ್ ನಡೀತಾ ಇದೆ, 12th ಬೋರ್ಡ್ ಎಕ್ಸಾಮ್ ನಡೀತಾ ಇರೋರು ಸಹ ಅಪ್ಲಿಕೇಶನನ್ನು ಹಾಕಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅಂದರೆ ಈಗ ಸೈನ್ಸಲ್ಲಿ ಇದ್ದೀರಿ, ಯಾರಾದರೂ ಸೈನ್ಸ್ ಬೇಸ್ ಇದೆ, ನಮಗೆ ಮಾರ್ಕ್ಸ್ ಬರ್ಬೋದು ಅಂತ ಹೇಳಿದೆ, ಹಾಗಾದರೆ ನೀವು ಏನು ಮಾಡ್ಬೋದು, ಅಪ್ಲಿಕೇಶನನ್ನು ಹಾಕ್ಬೋದು. ಆಮೇಲೆ ನಿಮ್ಮ ಒರಿಜಿನಲ್ ಮಾರ್ಕ್ ಶೀಟ್ ಯಾವಾಗ ಬರುತ್ತೆ, ಆವಾಗ ಫೇಸ್ ಟು ರೆಕ್ರೂಟಿಂಗ್ ಪ್ರೊಸೆಸ್ ಯಾವಾಗ ನಡೀತದೆ, ಆವಾಗ ನೀವು ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡನ್ನು ಸಬ್ಮಿಟ್ ಮಾಡಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳಿದ್ರೆ ನೀವು ಫಿಸಿಕಲ್ ಏನೇನು ಇರಬೇಕು, ಹೈಟ್ ಎಷ್ಟು ಇರಬೇಕು, ಚೆಸ್ಟ್ ಎಷ್ಟು ಇರಬೇಕು ಅಂತೇಳಿ ಇಲ್ಲಿ ಬೇರೆ ಬೇರೆ ಕ್ಯಾಟಗರಿಗೆ ಬೇರೆ ಬೇರೆ ಟೈಪನ್ನು ಅವ್ರು ಕೊಟ್ಟಿದ್ದಾರೆ. ಅಗ್ನಿವೀರ್ ಜನರಲ್ ಡ್ಯೂಟಿಗೆ ರಿಲೇಟೆಡು ನಿಮ್ಮದು ಹೈಟು 166 ಸೆಂಟಿಮೀಟರ್ ಇರಬೇಕು, ಚೆಸ್ಟ್ 77 ಇರಬೇಕು. ಅದರಲ್ಲಿ ಚೆಸ್ಟ್ 77ಇಂದ ನೀವು +5 ಸೆಂಟಿಮೀಟ್ರ್ ಎಕ್ಸ್ಪಾಂಡ್ ಮಾಡಬೇಕು ಅಂತೇಳಿದ್ರೆ ಉಬ್ಬಿಸ್ಬೇಕು ಎದೆಯನ್ನು. 77ಗಿಂತ ಜಾಸ್ತಿ ಇರಬೇಕು ಎದೆ, 77 ಮತ್ತು 77ಗಿಂತ ಜಾಸ್ತಿ ಇರಬೇಕು ಎದೆ ಅಳತೆ. ಕೇವಲ 77 ಎದೆ ಅಳತೆ ಇದ್ದರೆ ಸಾಕಾಗಲ್ಲ, ಅದಕ್ಕೆ ನೀವು 77ರಿಂದ 5 ಸೆಂಟಿಮೀಟ್ರ್ ಎಕ್ಸ್ಪಾಂಡನ್ನು ಮಾಡಬೇಕು. ನೆಕ್ಸ್ಟ್ ಅಗ್ನಿವೀರ್ ಟೆಕ್ನಿಕಲ್ಗೆ 1 ಸೆಂಟಿಮೀಟ್ರ್ ಹೈಟಲ್ಲಿ ಎಕ್ಸಸೈಸನ್ನು ಕೊಟ್ಟಿದ್ದಾರೆ. 165 ಸೆಂಟಿಮೀಟ್ರ್ ನೀವಿದ್ದರೆ ಸಾಕಾಗುತ್ತೆ, ಬಾಕಿ ಜಸ್ಟ್ ಸೇಮ್. ಅಗ್ನಿವೀರ್ ಟ್ರೇಡ್ಸ್ಮನ್ 10th ಪಾಸ್ಗೆ ಸೇಮ್ ಹೈಟು ಆ್ಯಸ್ ಅ GD ಅಗ್ನಿವೀರ್ GD 166 ಸೆಂಟಿಮೀಟರ್ ಇರಬೇಕು, ಜಸ್ಟ್ ಸೇಮ್. ಅಗ್ನಿವೀರ್ ಟ್ರೇಡ್ಸ್ಮನ್ 8th ಪಾಸ್ಗೆ ಸಹ 166. ಇಲ್ಲಿ ಅಗ್ನಿವೀರ್ ಕ್ಲರ್ಕ್ಗೆ ಮಾತ್ರ ನಿಮಗೆ 162 ಹೈಟ್ ಇದ್ದರೆ ಸಾಕಾಗುತ್ತೆ. 162 ಹೈಟ್ ಇದ್ದರೆ ನಿಮಗೆ ಅಗ್ನಿವೀರ್ ಕ್ಲರ್ಕ್ಗೆ ಸಾಕಾಗುತ್ತೆ. ಸೇಮ್ ಚೆಸ್ಟ್. ಓಕೆ, ಹಾಗಾದರೆ ಕೇವಲ ಎದೆ ಅಳತೆ ಅಂತ ಹೇಳಿದ್ರೆ 77 ಸೆಂಟಿಮೀಟರ್ ಇದ್ರೂ ಸಹ ನೀವು 80 ಸೆಂಟಿಮೀಟರ್ ನಿಮ್ಮದು ಆಲ್ರೆಡಿ ಚೆಸ್ಟ್ ಇದೆ ಅಂದ್ರೂ ಸಹ ನೀವು 5 ಸೆಂಟಿಮೀಟ್ರನ್ನ ಉಬ್ಬಿಸಲೇಬೇಕು, ಅಂದರೆ ಅದನ್ನು ಎಕ್ಸ್ಪಾಂಡ್ ಮಾಡಲೇಬೇಕು. 5 ಸೆಂಟಿಮೀಟ್ರನ್ನ ನಿಮ್ಮದು ಇದ್ದ ಎದೆಗಿಂತ 5 ಸೆಂಟಿಮೀಟರ್ ಎಕ್ಸ್ಪಾಂಡ್ ಮಾಡಲೇಬೇಕಾಗ್ತದೆ. ಈ ಚಿತ್ರದಲ್ಲಿ ಹೇಗೆ ನೋಡ್ತಾ ಇದ್ದೀರಿ ಹಾಗೆ. ನೆಕ್ಸ್ಟ್ ಬರ್ತಾ ಇರೋದು ಕಾಮನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಬಗ್ಗೆ. ಕಾಮನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ನಿಮಗೆ 13 ಲ್ಯಾಂಗ್ವೇಜಸ್ಸಲ್ಲಿ ನೀವು ಅದನ್ನು ಅಂದರೆ ನೀವು ಅಟೆಂಡ್ ಆಗ್ಬೋದು. ಅಂದರೆ ನಿಮಗೆ ಈ ಟೋಟಲಿ ಲ್ಯಾಂಗ್ವೇಜ್ ಇಂಗ್ಲೀಷ್ ಆಗ್ಬೋದು, ಇಂಗ್ಲೀಷಲ್ಲಿ ನೀವು ಅಟೆಂಡ್ ಆಗ್ಬೋದು, ಅಥವಾ ಹಿಂದಿಲಿ ಅಟೆಂಡ್ ಆಗ್ಬೋದು. ಬೇರೆ ಲ್ಯಾಂಗ್ವೇಜ್ ಬಗ್ಗೆ ನಾನು ಹೇಳಲಿಕ್ಕೆ ಹೋಗಲ್ಲ, ಕನ್ನಡನೂ ಸಹ ನೀವು ಇದರಲ್ಲಿ ಅಂದರೆ ನೀವು ಕಾಮನ್ ಎಂಟ್ರೆನ್ಸ್ ಎಕ್ಸಾಮನ್ನು ಕೊಡ್ತಾ ಇದ್ದೀರಿ, ಆ ಕಾಮನ್ ಎಂಟ್ರೆನ್ಸ್ ಎಕ್ಸಾಮಿನೇಷನನ್ನು ಕನ್ನಡದಲ್ಲಿಯೂ ಸಹ ನೀವು ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇದೊಂದು ಒಳ್ಳೆಯ ಅವಕಾಶ ಇದೆ ನಿಮಗೆ. ಹಾಗಾಗಿ ಇಂಗ್ಲೀಷಿಂದನೇ ಬರೀಬೇಕು ಅಥವಾ ಹಿಂದಿಯಿಂದನೇ ಮಾಡಬೇಕು ಅನ್ನೋವಂಥದ್ದಿಲ್ಲ, ನೀವು ಕನ್ನಡದಲ್ಲಿಯೂ ಸಹ ಕಾಮನ್ ಎಂಟ್ರೆನ್ಸ್ ಎಕ್ಸಾಮನ್ನು ಅಟೆಂಡ್ ಮಾಡ್ಬೋದು. ಇಲ್ಲಿ ನಿಮಗೆ ಟೋಟಲ್ 50 ಅಂದರೆ GDಗೆ ಬೇರೆ ಇದೆ ಮತ್ತು ಟೆಕ್ನಿಕಲ್ ಆ್ಯಂಡ್ ಕ್ಲರ್ಕ್ಗೆ ಬೇರೆ ಪ್ರಕಾರದಲ್ಲಿ ಎಕ್ಸಾಮ್ ಬರ್ತದೆ. ಅದ್ರ ಬಗ್ಗೆ ಇನ್ನೊಂದು ದಿನ ನಾನು ಬೇರೆ ವಿಡಿಯೋದಲ್ಲಿ ನಿಮಗೆ ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಈಗ ಉದಾಹರಣೆಗೆ 50 ಕ್ವೆಶನ್ಸು GD ಅಂದರೆ ಅಗ್ನಿವೀರ್ GDಗೆ ಅಪ್ಲೈ ಮಾಡ್ತಿದ್ರೆ 50 ಕ್ವೆಶನ್ಸ್ ಬಂದರೆ ಅದರಲ್ಲಿ 15 ನಿಮಗೆ ಅಪ್ಟಿಟ್ಯೂಡ್ ಕ್ವೆಶನ್ಸು, 15 ನಿಮ್ಮದು GK ಆ್ಯಂಡ್ 15 ಸೈನ್ಸ್ ಆ್ಯಂಡ್ 5 ರೀಸನಿಂಗ್ ಬರ್ತದೆ. 15 GK, 15 ಅಪ್ಟಿಟ್ಯೂಡ್ ಕ್ವೆಶನ್ಸ್ ಅಂದರೆ ಮ್ಯಾಥ್ಸು, ಆ್ಯಂಡ್ 15 ಸೈನ್ಸು, ಅದರಲ್ಲಿ 3 ಬರ್ತದೆ, ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ, ಆ್ಯಂಡ್ 5 ಕ್ವೆಶನ್ಸ್ ನಿಮಗೆ ರೀಸನಿಂಗ್ ಬರ್ತದೆ. ಇದು ಟೋಟಲ್ 50 ಕ್ವೆಶನ್ಸ್. ಇದು ಅಗ್ನಿವೀರ್ GDಗೆ. ಇನ್ನು ಕ್ಲರ್ಕ್ ಆ್ಯಂಡ್ ಇದಕ್ಕೆ ಇಂಗ್ಲೀಷ್ ಮಾತ್ರ ಎಕ್ಸ್ಟ್ರಾ ಆಗಿ ಬರ್ತದೆ. ಹಾಗಾಗಿ ನಮ್ಮಲ್ಲಿ ಈಗ ಆಲ್ರೆಡಿ ನಾವು ಕ್ಲಾಸ್ಗಳನ್ನು ನಡೆಸ್ತಾ ಇದ್ದೇವೆ. ಆಪ್ಟಿಟ್ಯೂಡ್ ಕ್ವೆಶನ್ಸ್ಗಿಂತ ಹಿಡಿದು ಸೈನ್ಸ್ ಇರ್ಬೋದು, GK ಕ್ವೆಶನ್ಸ್ಗಳಿಗಿರ್ಬೋದು, ಎಲ್ಲದಕ್ಕೂ ನಮ್ಮಲ್ಲಿ ಕ್ಲಾಸು ಪ್ರಾರಂಭ ಆಗ್ತದೆ. ಈ ಮಾರ್ಚ್ ತಿಂಗಳ 23ರಿಂದ ಹೊಸ ಬ್ಯಾಚನ್ನು ನಾವು ಪ್ರಾರಂಭ ಮಾಡ್ತೇವೆ. PUC ಯಾರು ಈಗ ಎಕ್ಸಾಮ್ ಮುಗಿತಾ ಇದೆ, ಎಕ್ಸಾಮ್ ಮುಗಿದ ತಕ್ಷಣವೇ ನೀವು ಬಂದು ಜಾಯ್ನ್ ಆಗ್ಬೋದು ನಮ್ಮಲ್ಲಿ.
ಒಳ್ಳೆಯ ಅವಕಾಶ ಇದೆ ನಿಮಗೆ. ಎಕ್ಸಾಮ್ ಮುಗಿದ ಮೇಲೆ ನೀವು ಒಂದು ವಾರ ರೆಸ್ಟ್ ತಗೋಬೋದು, ಓಡಾಡ್ಬೋದು ಅಲ್ಲಿ ಇಲ್ಲಿ. ಆಮೇಲೆ ಬಂದು ನಮ್ಮಲ್ಲಿ ಜಾಯಿನ್ ಆಗಿ ನೀವು ಅಗ್ನಿವೀರ್ ಆಗ್ಬೋದು, ಅಥವಾ ನಿಮಗೆ ರೈಲ್ವೆ ಡಿ ಗ್ರೂಪ್ ಆಗ್ಬೋದು, ರೈಲ್ವೆ NTPCಯನ್ನು ಮಾಡ್ಬೋದು, ಅದಾಗಿಲ್ಲ ಅಂದರೆ SSCಯನ್ನು ಮಾಡ್ಬೋದು. ಇದು ಒಳ್ಳೆಯ ಅವಕಾಶ ನಿಮಗೆ ನಾವು ಕಲ್ಪಿಸ್ಕೊಡ್ತಾ ಇದ್ದೇವೆ. ಮುಂದಿನ ನೀವು ಏನು ಎಜುಕೇಷನ್ ಕಂಟಿನ್ಯೂಷನ್ ಮಾಡೋದ್ರ ಒಳಗಡೆ ಒಂದು 3 to 4 ಮಂತ್ಸ್ ನಮ್ಮಲ್ಲಿ ನೀವು ಕೋಚಿಂಗ್ ಪಡೆದ್ರೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾವ ರೀತಿ ನಡೀತದೆ ಅನ್ನೋದ್ರ ಬಗ್ಗೆ ಗೊತ್ತಾಗ್ತದೆ. ಆವಾಗ ನೀವು ನಿಮ್ಮ ನೆಕ್ಸ್ಟ್ ಫ್ಯೂಚರನ್ನು ನೀವು ಮಾಡ್ಕೋಬೋದು. ಉದಾಹರಣೆಗೆ ನೀವೊಂದು ನೆಕ್ಸ್ಟ್ ಡಿಗ್ರಿ ಮಾಡ್ತಾ ಇದ್ದೀರಿ, ಅಥವಾ ಇಂಜಿನಿಯರಿಂಗ್ ಮಾಡ್ತಾ ಇದ್ರಿ, ಅಥವಾ ನೆಕ್ಸ್ಟ್ ನರ್ಸಿಂಗೋ ಮಾಡ್ತಾ ಇದ್ರಿ. ಇದನ್ನು ಮಾಡೋದ್ರ ಒಳಗಡೆ 3 ಮಂತ್ಸ್ ಅಂದರೆ ಬೇಕೇ ಬೇಕು ನಿಮಗೆ. 4 to 5 ಮಂತ್ಸೇ ಆಗುತ್ತೆ ನೆಕ್ಸ್ಟ್ ನೀವು ಕರಿಯರನ್ನು ಗುರುಸ್ಕೊಳ್ಳಿಕ್ಕೆ, ಡಿಗ್ರಿ ಆಗಲಿ ಯಾವುದಾದ್ರೂ. ಅಷ್ಟರ ಒಳಗಡೆ ಸಮಯ ಅನ್ನೋದು ಅತಿ ಅಮೂಲ್ಯವಾಗಿರ್ತದೆ. ಹಾಗಾಗಿ ಅದನ್ನು ಹಾಳು ಮಾಡದೆ ಆ 3 ಅಥವಾ 4 ತಿಂಗಳು ನಮ್ಮಲ್ಲಿ ಬಂದು ಕೋಚಿಂಗನ್ನು ಪಡ್ಕೊಂಡು ನಿಮ್ಮ ಭವಿಷ್ಯನ ರೂಪಿಸ್ಕೊಳ್ಳಿ. ನಮ್ಮಲ್ಲಿ ಎಲ್ಲ ಪ್ರಕಾರದ ಕ್ಲಾಸಸ್ಗಳನ್ನು ನಿಮಗೆ ಮಾಡ್ತೇವೆ ನಾವು. ಓಕೆ, ಹಾಗಾದರೆ ಈ CBTಯಲ್ಲಿ ಅಂದರೆ ಕಾಮನ್ ಎಂಟ್ರೆನ್ಸ್ ಟೆಸ್ಟಲ್ಲಿ ನೀವು ಪಾಸ್ ಆದಮೇಲೆ ಕ್ಲರ್ಕ್ಗೆ ಮಾತ್ರ ಟೈಪಿಂಗ್ ಟೆಸ್ಟನ್ನು ಮಾಡಬೇಕಾಗತ್ತೆ. ಕ್ಲರ್ಕ್ ಯಾರಿದ್ದಾರೆ, ಸ್ಟೋರ್ ಕೀಪರ್, ಅವರಿಗೆ ಟೈಪಿಂಗ್ ಟೆಸ್ಟನ್ನು ಕೊಡ್ತಾರೆ. ಅಂದರೆ 30 words per minute ಅಲ್ಲಿ ನಿಮ್ಮ ಟೈಪಿಂಗ್ ಕೆಪಾಸಿಟಿ ಬೇಕು. ಅದು ಆನ್ಲೈನ್ ಎಕ್ಸಾಮನ್ನು ಮಾಡ್ತಾರೆ. ಇದನ್ನು ಸಹ ನಮ್ಮಲ್ಲಿ ನಿಮಗೆ ತರಬೇತಿಯನ್ನು ಕೊಡ್ತೇವೆ. ಇನ್ನು ಬಂತು ಫಿಸಿಕಲ್ ಫಿಟ್ನೆಸ್ ಟೆಸ್ಟ್. ಇದು ತುಂಬ ಹೆವಿ ಅನಿಸ್ತದೆ ಕೇಳಿದ ತಕ್ಷಣ ಎಲ್ರಿಗೂ. ಇಲ್ಲಿ 1.6 ಕಿಲೋಮೀಟರ್ ಅಂದರೆ 1600 ಮೀಟರ್ ನಿಮಗೆ ರನ್ನನ್ನು ಬಿಡ್ತಾರೆ. ಈ ರನ್ನಲ್ಲಿ ಮೊದಲು ಕೇವಲ ಗ್ರೂಪ್ 1 ಗ್ರೂಪ್ 2 ಮಾತ್ರ ಇತ್ತು, ಈ ಹಿಂದೆಲ್ಲ. ಈ ವರ್ಷದಿಂದ ನಿಮಗೆ ಹಿಂದಿನ ವರ್ಷದಿಂದ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಗ್ರೂಪ್ 1 ಗ್ರೂಪ್ 2 ಗ್ರೂಪ್ 3 ಗ್ರೂಪ್ 4 ತನಕ ಕೊಟ್ಟಿದ್ದಾರೆ ಅವಕಾಶವನ್ನು. ಬಟ್ ಹಿಂದಿನ ಹುಡುಗರೆಲ್ಲ ಬ್ಯಾಡ್ ಲಕ್ಕಿಗಳು. ಅವರು ಈ 5 ನಿಮಿಷ 45 ಸೆಕೆಂಡ್ ಒಳಗಡೆ ಓಡಲೇಬೇಕಾಗಿತ್ತು ಚಾಲೆಂಜ್. ಹಾಗಾದರೆ ನಮ್ಮಲ್ಲಿ ತರಬೇತಿಯನ್ನು ಪಡೆದಂಥವರು ಎಲ್ಲರೂ 5 ನಿಮಿಷ 45 ಸೆಕೆಂಡ್ ಒಳಗಡೆ ಓಡ್ತಾ ಇದ್ದವ್ರೆ. ಹಾಗಾಗಿ ಇಲ್ಲಿ ನೋಡಿ ಅವಕಾಶ ಗ್ರೂಪ್ 1ಗೆ 5 ನಿಮಿಷ 30 ಸೆಕೆಂಡ್ ಕೊಟ್ಟಿದ್ದಾರೆ. ಬಟ್ ಇಲ್ಲೇನಾಗತ್ತೆ ಅಂತ ಹೇಳಿದ್ರೆ ನೀವು ಗ್ರೂಪ್ 1ನಲ್ಲಿ ಬಂದರೆ ಮಾತ್ರ ನಿಮಗೆ ಫುಲ್ ಮಾರ್ಕ್ಸ್ 60 ಮಾರ್ಕ್ಸ್ ಸಿಗ್ತಾ ಇದೆ. ಏನಾದ್ರು ಗ್ರೂಪ್ 2ಅಲ್ಲಿ ಬಂದರೆ ನಿಮಗೆ 48 ಮಾರ್ಕ್ಸ್, ಇಲ್ಲಿ ನಿಮಗೆ 12 ಮಾರ್ಕ್ಸ್ ಕಡಿಮೆ ಆಯಿತು. ನೆಕ್ಸ್ಟ್ ಗ್ರೂಪ್ 3ಅಲ್ಲಿ ಬಂದರೆ ಕೇವಲ 36 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಗ್ರೂಪ್ 4ಅಲ್ಲಿ ಬಂದರೆ 24 ಮಾರ್ಕ್ಸ್ ಸಿಗ್ತದೆ. ಅಂದರೆ ನೀವು ಗ್ರೂಪ್ 1 ಬಂದರೆ ಟಾಪ್ ಮಾರ್ಕ್ಸನ್ನು ಪಡಿತೀರಿ. ಅಂದರೆ ಗ್ರೂಪ್ 1ನಲ್ಲಿ ನೀವು 5 minutes 30 secondsಲ್ಲಿ ಬರಬೇಕು. ಅಂದರೆ 1.6 ಕಿಲೋಮೀಟರ್ನ 5 ನಿಮಿಷ 30 ಸೆಕೆಂಡಲ್ಲಿ ನೀವು ಕವರ್ ಮಾಡಿದ್ರೆ ಮಾತ್ರ ಗ್ರೂಪ್ 1 ನಿಮ್ಮದು ಕ್ಯಾಲ್ಕುಲೇಟ್ ಆಗುತ್ತೆ. ಗ್ರೂಪ್ 2 ನಿಮಗೆ 5 ನಿಮಿಷ 45 ಸೆಕೆಂಡಲ್ಲಿ ನೀವು ಕವರ್ ಮಾಡಿದ್ರೆ ಗ್ರೂಪ್ 2 ಒಳಗಡೆ ಬರ್ಬೋದು. ಗ್ರೂಪ್ 3 ನೀವು 5 ನಿಮಿಷ 46 ಸೆಕೆಂಡಿಂದ 6 ನಿಮಿಷದ ಒಳಗಡೆ ಬಂದರೆ ಮಾತ್ರ ನಿಮಗೆ ಗ್ರೂಪ್ 3 ಕವರ್ ಆಗುತ್ತೆ. ಲಾಸ್ಟ್ ಗ್ರೂಪು ಅಂದರೆ ನಿಮಗೆ 6 ನಿಮಿಷ 15 ಸೆಕೆಂಡ್ ಒಳಗಡೆ ಬಂದವ್ರನ್ನ ಗ್ರೂಪ್ 4 ಅಂತ ಕನ್ಸಿಡರ್ ಮಾಡುತ್ತೆ. ಇದಕ್ಕೆ ಕೇವಲ 24 ಮಾರ್ಕ್ಸ್ ಮಾತ್ರ ಸಿಗುತ್ತೆ. ಇದ್ರ ಜೊತೆಗೆ ಫುಲ್ ಅಪ್ಸನ್ನು ಮಾಡ್ತಾರೆ. ಏನು ಬಾರಲ್ಲಿ ಚಿನ್ನಪ್ಪ ಅಂತ ಹೇಳ್ತೇವೆ ನಾವು, ಅಥವಾ ಇದನ್ನು ಫುಲ್ ಅಪ್ಸ್ ಅಂತ ಮಾಡ್ತೇವೆ. ಅದರಲ್ಲೂ ಸಹ ನೀವು 10 ಹೊಡಿಬೇಕು. 10 ಹೊಡೆದ್ರೆ ನಿಮಗೆ 40 ಮಾರ್ಕ್ಸನ್ನು ಕೊಡ್ತಾರೆ. ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ನೀವು 6 ಅಥವಾ 7 ಹೊಡೆದ್ರೆ ನಿಮಗೆ 16, 21 ಮಾರ್ಕ್ಸ್ ಇದೆ. ಅದೇ 10ಕ್ಕೆ 10 ಹೊಡೆದ್ರೆ 40 ಮಾರ್ಕ್ಸು ನಿಮಗೆ ಸಿಗುತ್ತೆ. ಬಾಕಿ ಇನ್ನು 9 ಪಿಟ್ ಡಿಚ್ ಇರುತ್ತೆ. ಇದು ಕ್ವಾಲಿಫೈ ಓನ್ಲಿ, ಜಿಗ್ ಕ್ವಾಲಿಫೈ ಓನ್ಲಿ. ಇದಕ್ಕೆ ಯಾವುದೇ ಮಾರ್ಕ್ಸ್ ಇರಲ್ಲ. ಇದು ಎಲ್ಲರೂ ಕ್ವಾಲಿಫೈ ಮ್ಯಾಕ್ಸಿಮಮ್ ಮಾಡೇ ಮಾಡ್ತಾರೆ. ಬಟ್ ಇಲ್ಲಿ ಚಾಲೆಂಜ್ ಆಗಿ ತೆಗೆದುಕೊಳ್ಬೇಕಾಗಿರುವಂಥದ್ದು ನಮ್ಮದು ಗ್ರೂಪ್ 1 ಬರಬೇಕು ಮತ್ತು ಗ್ರೂಪ್ 2 ಒಳಗಡೆ ಬರಲೇಬೇಕು. ನೀವು ಫುಲ್ ಅಪ್ಸ್ ಅಥವಾ ಚಿನ್ಅಪ್ಸನ್ನು ನೀವು 10 ಹೊಡಿಲೇಬೇಕು. ಆವಾಗ ನಿಮ್ಮದು ಫುಲ್ ಮಾರ್ಕ್ಸ್ ಬರ್ತದೆ. ಜೊತೆಗೆ ಎಕ್ಸಾಮ್ ತಯಾರಿಯನ್ನು ಸಹ ಹಾಗೆ ಮಾಡಬೇಕಾಗ್ತದೆ. ಕೇವಲ ನಾನು ಫಿಸಿಕಲ್ ಇದ್ದೀನಿ, ಎಕ್ಸಾಮಲ್ಲಿ ಕಡಿಮೆ ಬಂತು ಅಂದರೂ ಸಹ ಮೆರಿಟ್ ನಿಮ್ದು ಆಗಲ್ಲ. ಆ ಕಾರಣಕ್ಕಾಗಿ ನೀವು ಫಿಸಿಕಲ್ಲು ಅಷ್ಟೇ ಹೇಗೆ ತಯಾರಿ ಮಾಡಬೇಕು, ಅದ್ರ ಜೊತೆಗೆ ನಿಮ್ಮದು ಏನು ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ಸ್ ಇದ್ದಾವೆ ಅದನ್ನು ಸಹ ಅಷ್ಟೇ ಪ್ರಿಪ್ರೇಷನ್ ಮಾಡಿ ಅದಕ್ಕೆ ಒತ್ತು ಕೊಟ್ಟು ನೀವು ಮಾಡಬೇಕಾಗತ್ತೆ. ನಮ್ಮಲ್ಲಿ ತರಬೇತಿಗಳನ್ನು ನಾವು ಅಗ್ನಿವೀರ್ಗೆ ರಿಲೇಟೆಡ್ ಫಿಸಿಕಲ್ ತರಬೇತಿಗಳನ್ನು ಈ ಪ್ರಕಾರದಲ್ಲಿ ಕೊಡ್ತಾ ಇದ್ವಿ. ಫಸ್ಟು ನಾನು ನಿಮಗೆ ಈಗ ಕೆಲವರು ಹೇಳ್ತಾರೆ 1 ಮಂತ್ ಒಳಗಡೆ ಸಾಕು 1 ಮಂತ್ ಅಂತೇಳಿ. 1 ಮಂತಲ್ಲೆಲ್ಲ ನೀವು ಫಿಸಿಕಲನ್ನು ಸೆಟ್ ಮಾಡಲಿಕ್ಕೆ ಆಗಲ್ಲ. ನಾವು ಈ ಪ್ರಕಾರದಲ್ಲಿ ಸ್ಟೆಪ್ಸ್ ಏರೋದು, ಈ ಥರದ್ದು ಫಿಸಿಕಲ್ ಆ್ಯಕ್ಟಿವಿಟೀಸ್ಗಳನ್ನು ಮಾಡಿ ನಿಮ್ಮ ಒಂದು
ಬಾಡಿ ಸೆಟ್ ಮಾಡ್ತೇವೆ, ಫಿಸಿಕಲ್ಗೆ ಸೆಟ್ ಮಾಡ್ತೇವೆ ನಿಮ್ಮನ್ನು. ಆಮೇಲೆ ನಿಮ್ಮ ಅಬ್ಡಮನ್ ಅಂದರೆ ನಿಮ್ಮದು ಹೊಟ್ಟೆ ಮೊದಲು ಟೈಟ್ ಆಗಬೇಕು. ಯಾವಾಗ ನಿಮ್ಮದು ಅಬ್ಡಮನ್ನು ಟೈಟ್ ಆಗುತ್ತೆ, ಹೊಟ್ಟೆ ಟೈಟ್ ಆಗುತ್ತೆ, ಆವಾಗ ನೀವು ರನ್ನಿಂಗನ್ನು ಚೆನ್ನಾಗಿ ಮಾಡ್ಬೋದು. ಇದರಿಂದ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಯಾವುದೇ ಬ್ರೀತಿಂಗ್ ಪ್ರಾಬ್ಲಮ್ಸ್ ಎಲ್ಲ ಆಗೋದಿಲ್ಲ. ಓಕೆ, ಈ ಥರದಲ್ಲಿ ನಾವು ತರಬೇತಿಯನ್ನು ಕೊಡ್ತೇವೆ. ಜೊತೆಗೆ ಹಾಗೆ ಒಂದು ಮನೋರಂಜನೆಗೋಸ್ಕರನೂ ಇರಬಹುದು ಮತ್ತು ಫಿಸಿಕಲ್ಗೋಸ್ಕರನೂ ಇರ್ಬೋದು. ನಿಮಗೆ ಅವಕಾಶ ಸಿಕ್ಕಿದಾಗ ಸ್ವಿಮ್ಮಿಂಗ್ ಪ್ರಾಕ್ಟೀಸ್ಗಳನ್ನು ಸಹ ಕೊಡ್ತೇವೆ. ಜೊತೆಗೆ ಈ ಒಂದು ಎಕ್ಸಸೈಸ್ಗಳಲ್ಲಿ ನಿಮಗೆ ಲೆಗ್ಸ್ ಆ್ಯಂಡ್ ಹ್ಯಾಂಡ್ಸ್ಗೆ ಎರಡೂ ನಿಮಗೆ ಸ್ಟ್ರಾಂಗ್ ಆಗಲಿಕ್ಕೆ ಸ್ಟೆಪ್ಸ್ಗಳಲ್ಲಿ ಈ ಥರದ ಎಕ್ಸಸೈಸ್ಗಳನ್ನು ಸಹ ನಾವು ಮಾಡಿಸ್ತೇವೆ. ಇದು ನಮ್ಮಲ್ಲಿ ಹುಡುಗರು ಎಷ್ಟೇ ಮಳೆ ಬರಲಿ ಏನೇ ಬರಲಿ, ಇಂಥ ಒಂದು ಮಳೆಯಲ್ಲೂ ಸಹ ಅವರು ರೈನ್ ಕೋಟ್ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಿರುವಂಥ ಉದಾಹರಣೆಗಳಿದ್ದಾವೆ. ಎಷ್ಟು ಮಳೆ ಬಂದರೂ ಸಹ ನಾವು ಪ್ರಾಕ್ಟೀಸನ್ನು ನಿಲ್ಲಿಸಿರಲಿಲ್ಲ. ಹಾಗಾಗಿ ನಮ್ಮಲ್ಲಿ ಉತ್ತಮ ರಿಸಲ್ಟ್ಸು ಬಂದಿದೆ ಇವತ್ತಿಗೆ. ಇದು ನಾವು ಬೀಚಲ್ಲಿ ಹೆಚ್ಚಿನದಾಗಿ ಎಕ್ಸಸೈಸ್ಗಳನ್ನು ಮಾಡ್ತೇವೆ. ಜೊತೆಗೆ ಒಂದು ಮನೋರಂಜನೆಗೋಸ್ಕರ ಹಗ್ಗ ಜಗ್ಗಾಟ. ಈ ಒಂದು ಹಗ್ಗ ಜಗ್ಗಾಟ ಮಾಡಿರೋದ್ರಿಂದ ನಮ್ಮಲ್ಲಿ ಹೆವಿ ಸ್ಟೆಮಿನಾ ಬರುತ್ತೆ. ಎಂತಹ ವ್ಯಕ್ತಿಯಾದ್ರೂ ಸಹ ಇದು ದಿನಾಲು 1 ಅಥವಾ 2 ಬಾರಿ ಇದನ್ನು ಮಾಡಿಸ್ತಂತೇಳಿ ಹೆವಿ ಸ್ಟೆಮಿನಾ ಔಟ್ ಆಗುತ್ತೆ. ಸ್ಟೆಮಿನಾ ಎಷ್ಟು ಔಟ್ ಆಗುತ್ತೆ ಅದರಲ್ಲಿ ಸ್ಟೆಮಿನಾ ಅವ್ರದ್ದು ಹೆಚ್ಚಾಗುತ್ತೆ ಇನ್ನೂ. ಹಾಗಾಗಿ ಸ್ಟೆಮಿನಾ ಆಗೋದು ಯಾವಾಗ ನೀವು ಹೆಚ್ಚು ಟಯರ್ಡ್ ಆಗ್ತೀರಾ ಆವಾಗ ನಿಮ್ಮ ಸ್ಟೆಮಿನಾ ಹೆಚ್ಚು ನಿಮ್ಮದು ಡೆವಲಪ್ಮೆಂಟ್ ಆಗ್ತಾ ಇರ್ತದೆ. ಹಾಗಾಗಿ ಇಂತಹ ಎಕ್ಸಸೈಸ್ಗಳನ್ನೆಲ್ಲ ನಾವು ಕಂಟಿನ್ಯೂ ಆಗಿ ಮಾಡ್ತಾ ಇರ್ತೇವೆ. ಹಾಗಾದರೆ ಈಗ ಬೆನಿಫಿಟ್ಸ್ ಏನಿದೆಯಪ್ಪ ಈ ಅಗ್ನಿವೀರಿಂದ ಅನ್ನುವಂಥದ್ದು. ಅಗ್ನಿವೀರ್ ಬೆನಿಫಿಟ್ಸ್ಗಳನ್ನು ಕೆಲವು ಹುಡುಗರಿಗೆ ಗೊತ್ತಿರ್ಬೋದು, ಕೆಲವರು ಗೊತ್ತಿಲ್ಲದೇ ಇರ್ಬೋದು. ಇದು 4 ಇಯರ್ಸ್ ಸರ್ವಿಸ್. ಟೋಟಲ್ 4 ಇಯರ್ಸ್ಗೆ ನಿಮಗೆ ಸೇವಾ ನಿಧಿ ಪ್ಯಾಕೇಜ್ ಮುಖಾಂತರ ನಿಮಗೆ ಪೇಮೆಂಟನ್ನು ಕೊಡ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಆರ್ಡರ್ ಪ್ರಕಾರದಲ್ಲಿ. ಇಲ್ಲಿ ಫಸ್ಟ್ ಇಯರ್ಗೆ ನಿಮಗೆ ಟೋಟಲ್ 30,000 ಪ್ಯಾಕೇಜ್. ಇದು ಫಸ್ಟ್ ಇಯರ್ಲಿ ನಿಮ್ಗೆ ಇನ್ ಹ್ಯಾಂಡ್ 21,000 ಕೊಡ್ತಾರೆ. ಕಾಂಟ್ರಿಬ್ಯೂಷನನ್ನು ನಿಮ್ಮದು ಏನು ಅಗ್ನಿವೀರ್ ಕಾರ್ಪ್ಸ್ ಫಂಡ್ಸ್ ಏನಿದೆ ಅದಕ್ಕೆ 9,000 ಅವರು ಹಾಕ್ತಾರೆ. ಜೊತೆಗೆ ಗೌರ್ಮೆಂಟ್ ನಿಮಗೆ 9,000 ಏನು ನಿಮ್ಮದು GOI ಇದೆ ಅದಕ್ಕೆ 9,000 ಹಾಕ್ತದೆ. ಅಂದರೆ 18,000 ನಿಮ್ಗೆ ಸೇವ್ ಮಾಡ್ತದೆ ಗೌರ್ಮೆಂಟ್ ಲಾಸ್ಟ್ ನಿಮಗೆ ಕೊಡಲಿಕ್ಕೆ. ಅಂದರೆ 21,000 ಮಾತ್ರ ನಿಮಗೆ ಕೈಯಲ್ಲಿ ಕೊಡ್ತಾರೆ. 2ನೇ ವರ್ಷದಲ್ಲಿ ನಿಮಗೆ 33,000 ರೂಪಾಯಿಯನ್ನು ಪ್ರಾರಂಭ ಮಾಡ್ತಾರೆ ಪ್ರತಿ ತಿಂಗಳಿಗೆ. ಅದ ನಂತರ ನಿಮಗೆ ಕೈಯಲ್ಲಿ 23,100 ರೂಪಾಯಿ ಕೊಡ್ತಾರೆ. 9,900 ನಿಮ್ಮ ವೇತನದಿಂದ ಕಟ್ ಮಾಡಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಜೊತೆಗೆ ಸರ್ಕಾರನೂ ಸಹ ನಿಮಗೆ 9,900 ರೂಪಾಯಿನ ಹಾಕ್ತದೆ. 3ನೇ ವರ್ಷಕ್ಕೆ 36,500 ರೂಪಾಯಿ ಪ್ರತಿ ತಿಂಗಳಿಗೆ ನಿಮ್ಮ ವೇತನವನ್ನು ಪೇಮೆಂಟನ್ನು ಫಿಕ್ಸ್ ಮಾಡ್ತಾರೆ. ಕಾಂಟ್ರಿಬ್ಯೂಷನ್ ನಿಮ್ಮದು 10,950, ಸರ್ಕಾರನೂ ಸಹ 10,950 ಹಾಕ್ತದೆ. ನಿಮ್ಮ ಕೈಯಲ್ಲಿ 25,550 ರೂಪಾಯಿ ಸಿಗುತ್ತೆ. 4ನೇ ವರ್ಷದಲ್ಲಿ ನಿಮ್ಮ ಪೇಮೆಂಟ್ 40,000 ರೂಪಾಯಿ ಆಗುತ್ತೆ. ಆನಂತರ ನಿಮಗೆ ಇಲ್ಲಿ 28,000 ಕೈಯಲ್ಲಿ ಕೊಡ್ತಾರೆ. 12,000 ನಿಮ್ಮದು ಕಾಂಟ್ರಿಬ್ಯೂಷನ್ ಆಗುತ್ತೆ. ಪ್ಲಸ್ ಗೌರ್ಮೆಂಟ್ ನಿಮಗೆ ಕಾಂಟ್ರಿಬ್ಯೂಟ್ 12,000 ಮಾಡುತ್ತೆ. ಈ ಕಾಂಟ್ರಿಬ್ಯೂಟ್ ಬಂದಿರೋದು ಈಗ ನಿಮಗೆ ಟೋಟಲ್ ನಿಮ್ಮ ಕಾಂಟ್ರಿಬ್ಯೂಷನ್ 5,02,000 ಆಗಿರ್ತದೆ. 5,00,000 ಅಂದರೆ 2,000 ರೂಪಾಯಿ ಆಗುತ್ತೆ. 5,02,000 ಜೊತೆಗೆ ಸರ್ಕಾರನೂ ಸಹ 5,02,000. ಒಟ್ಟಾರೆ ನಿಮಗೆ ಅಪ್ರಾಕ್ಸಿಮೇಟ್ಲಿ 4 ಇಯರ್ಸ್ ಆಫ್ಟರ್ ಸುಮಾರು 10,04,000 ರೂಪಾಯಿ ಸೇವಾ ನಿಧಿ ಪ್ಯಾಕೇಜನ್ನು ನಿಮಗೆ ಒಟ್ಟಾರೆಯಾಗಿ ಕೊಡ್ತಾರೆ. ಇದು ವೇತನಗಳು ಕೊಡೋದನ್ನು ಕ್ಯಾಲ್ಕುಲೇಟ್ ಇಲ್ಲ, ಅದು ನಿಮಗೆ ತಿಂಗಳಿಗೆ ಬರುತ್ತೆ. ಅದರ ಜೊತೆಗೆ ನೀವು ಕಾಂಟ್ರಿಬ್ಯೂಟ್ ಮಾಡಿದ್ದು, ಸರ್ಕಾರ ಕಾಂಟ್ರಿಬ್ಯೂಟ್ ಮಾಡಿದ್ದು ಎರಡೂ ಸೇರಿ 4 ವರ್ಷದ ನಂತರ ನಿಮಗೆ 10ರಿಂದ 11 ಲಕ್ಷದವರೆಗೆ ಅಮೌಂಟ್ ಸಿಗುತ್ತೆ. ಇದು ಕೇವಲ ಒಂದು ವೇತನ ಅಷ್ಟರ ಬಗ್ಗೆ ಮಾತ್ರ ನಾನು ಹೇಳಿರೋದು. ಇದರ ಜೊತೆಗೆ ನಿಮಗೆ ನೀವೇನಾದ್ರು ಹೈ ಆಲ್ಟಿಟ್ಯೂಡ್ ಅಂತ ಹೇಳಿದ್ರೆ ಎತ್ತರದ ಪ್ಲೇಸ್ಗಳಲ್ಲಿ, ಸಿಯಾಚಿನ್ಗಳಲ್ಲಿ, ಕೌಂಟರ್ ಇನ್ಸರ್ಜೆನ್ಸಿಗಳಲ್ಲಿ ಸರ್ವಿಸ್ ಮಾಡಿದಾಗ ನಿಮಗೆ ಅಲೌನ್ಸಸ್ಗಳು ಸಪ್ರೇಟಾಗಿ ಅದಕ್ಕೆ ಜಾಸ್ತಿ ಸಿಗುತ್ತೆ. ನೀವು ಅಂದಾಜಿಗೆ ನಿಮಗೆ ಎರಡೂ ಸೇರಿ 1 ಲಕ್ಷದವರೆಗೂ ಸಹ ವೇತನ ಹೋಗುವಂಥ ಚಾನ್ಸಸ್ಗಳು ಇರ್ತದೆ. ಕೆಲವು ಸಲ ನಿಮಗೆ 60,000-70,000 ಸಾವಿರ ವೇತನಗಳು ಸಿಗುವಂಥ ಚಾನ್ಸಸ್ಗಳು ಇರುತ್ತೆ ಈ 4 ಇಯರ್ಸಲ್ಲಿ. ಹಾಗಾದರೆ ನೆಕ್ಸ್ಟ್ ನೀವು ಈ 4 ಇಯರ್ಸ್ ಮುಗಿದ ಮೇಲೆ ಏನು ಮಾಡಬೇಕು ಅನ್ನುವಂಥ ಒಂದು ಟೆನ್ಷನ್ ಇರ್ಬೋದು ನಿಮಗೆ. ಆಫ್ಟರ್ 4 ಇಯರ್ಸು ನಿಮ್ಮದು ಈ 4 ವರ್ಷದಲ್ಲಿ ನೀವು ನಿಮ್ಮ ಒಂದು ಸರ್ವಿಸ್ ಹೇಗೆ ನೀವು ಈ ನಮ್ಮದು ಇಂಡಿಯನ್ ಆರ್ಮಿಗೆ ಕೊಟ್ಟಿದ್ದೀರಿ, ಕಾಂಟ್ರಿಬ್ಯೂಟ್ ಮಾಡಿದ್ದೀರಿ, ಅದ್ರ ಮೇಲೆ ನಿಮ್ಮದು ಕ್ಯಾಲ್ಕುಲೇಟ್ ಆಗುತ್ತೆ. ಒಂದು ನಿಮ್ಮದು ಮೆಡಿಕಲ್ ಫಸ್ಟು,
ಮೆಡಿಕಲ್ ನೀವು ಫಿಟ್ ಆಗಿರಬೇಕು, ಜೊತೆಗೆ ನೀವು ಫಿಸಿಕಲ್ ಫಿಟ್ನೆಸ್ ಇರಬೇಕು, ಜೊತೆಗೆ ನೀವು ಆ ಯೂನಿಟ್ ಅಂದರೆ ಯಾವ ಒಂದು ಗ್ರೂಪಲ್ಲಿ ನೀವು ಸರ್ವಿಸ್ ಮಾಡ್ತಾ ಇದ್ದೀರಿ ಅದಕ್ಕೆ ನಿಮ್ಮ ಸೇವೆ ಹೇಗಿದೆ ಅನ್ನುವಂಥದ್ದು ಆ ಒಂದು ಗ್ರೂಪ್ನ ಒಂದು ಕಮಾಂಡಿಂಗ್ ಆಫೀಸರ್ ನಿಮಗೆ ರೆಕಮೆಂಡೇಷನನ್ನು ಮಾಡಬೇಕಾಗತ್ತೆ. ಅದು ಎಲ್ಲದರ ಪಾಯಿಂಟ್ಸ್ಗಳನ್ನು ಸೇರಿಸಿ ಫೈನಲ್ ಆಗಿ ನಿಮ್ಮನ್ನು 100ರಲ್ಲಿ 25 ಹುಡುಗರನ್ನು ಅಲ್ಲೇ ಇಟ್ಕೊಳ್ತಾರೆ, ಪರ್ಮನೆಂಟ್ ಆಗ್ತಾರೆ ಅವರು. ಆಮೇಲೆ ಉಳಿದವರು ರಿಟರ್ನ್ ಆಗ್ಬೋದು. ಇದು ಇವತ್ತಿನ ಸದ್ಯದಲ್ಲಿರುವಂಥ ಆರ್ಡ್ರು. ಮುಂದೆ ಈ ಆದೇಶಗಳು ಚೇಂಜ್ ಆಗಿ ಬೇರೆ ಬೇರೆ ಟೈಪಲ್ಲೂ ಸಹ ಬರುವಂಥದ್ದಿದೆ. ಹಾಗಾದರೆ ಇದು ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ನೀವು 4 ವರ್ಷದಲ್ಲಿ ಹೈಯರ್ ಎಜುಕೇಷನ್ ಅಂತೇಳಿ ತಿಳ್ಕೊಂಡು ಹೋದ್ರೂ ಸಹ ಈಗ ನಿಮ್ಮ ಜೊತೆಗಿರುವವರು ಇಲ್ಲಿ ಡಿಗ್ರಿ ಮುಗಿಸೋ 3 ವರ್ಷ ಮುಗ್ತಾ ಇದೆ. ಈ 3 ವರ್ಷ ಅವರು ಡಿಗ್ರಿ ಮುಗಿಯೋದ್ರ ಒಳಗಡೆ ನೀವು 4 ವರ್ಷ ಅಲ್ಲಿ ಮುಗಿಸ್ಕೊಂಡು ವಿತ್ ಪೇಮೆಂಟ್ ಜೊತೆಗೆ ನಿಮ್ಮ ಕೈಯಲ್ಲಿ 11 ಲಕ್ಷ ರೂಪಾಯಿ ಇರುತ್ತೆ ಅಂತ ಹೇಳಿದ್ರೆ ನಿಮಗೆ ಅದ್ರ ಜೊತೆಗೆ ಒಂದು ಸ್ಕಿಲ್ ಸರ್ಟಿಫಿಕೇಟ್ ಇರುತ್ತೆ. ನಿಮಗೆ ಆ ಸ್ಕಿಲ್ ಸರ್ಟಿಫಿಕೇಟಿಂದ ನಿಮಗೆ ನೆಕ್ಸ್ಟ್ ಜಾಬ್ಸ್ಗಳಿಗೂ ಸಹ ನೀವು ಅಪ್ಲೈ ಮಾಡಲಿಕ್ಕೆ ಅವಕಾಶ ದೊರೆಯುತ್ತದೆ. ಹಾಗಾಗಿ ಇದೊಂದು ಒಳ್ಳೆಯ ಅವಕಾಶ, ಇದನ್ನು ಮಿಸ್ ಮಾಡಬೇಡಿ. ಈಗ ಕೊನೆಯ ದಿನಾಂಕ ಏಪ್ರಿಲ್ 1 ಇದೆ. ಅಷ್ಟರ ಒಳಗಡೆ ನೀವು ಅಪ್ಲಿಕೇಶನನ್ನು ಹಾಕಿ, ಜೊತೆಗೆ ಇದೇ ಮಾರ್ಚ್ 22 ಅಥವಾ 23ರಿಂದ ನಮ್ಮದು ಹೊಸ ಬ್ಯಾಚ್ ಪ್ರಾರಂಭ ಮಾಡ್ತಿದ್ದೇವೆ. ಬಂದು ಜಾಯಿನ್ ಆಗಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಹಿಂದ್.